ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೊ ಇವತ್ತಿನ ದಿನ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಏಪ್ರಿಲ್ 1 ಕರೆಕ್ಷನ್ ಬಂತು. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ರಿಕವರಿ ಬಂದರೆ ಕೂಡ ಅದು ಸಸ್ಟೈನ್ ಆಗಲಿಲ್ಲ. ನಿಫ್ಟಿ ತನ್ನ 20-ಡೇ ಮೂವಿಂಗ್ ಅವರೇಜ್ ಹತ್ರ ಬಂದು ಕ್ಲೋಸಿಂಗ್ ಕಾಣಿತು. ಸೊ ನಾನು ಮುಂಚೆ ನಿನ್ನೆ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂತ ಹೇಳ್ತೇನೆ. ಸೊ ನಿನ್ನೆ ದಿನ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಗಿಫ್ಟ್ ನಿಫ್ಟಿ, ನಮ್ಮ ನಿಫ್ಟಿ ಫ್ಯೂಚರ್ ಅಂತಾನೆ ಏನು ಕನ್ಸಿಡರ್ ಮಾಡ್ತೀವಿ. ಗಿಫ್ಟ್ ನಿಫ್ಟಿ ಅದು 23,300 ಹತ್ರ ಇತ್ತು. ಸೊ ಇದಕ್ಕಾಗಿ ನಾವು ನಿಫ್ಟಿನಲ್ಲಿ ಅರೌಂಡ್ 300 ಪಾಯಿಂಟ್ಸ್ ಗ್ಯಾಪ್ ಡೌನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಹಾಗೂ ಇಲ್ಲಿ ಏನಾದರೂ ರಿಕವರಿ ಬಂದ್ರೆ ಅದೇ ರೀತಿಯ ಒಂದು ರಿಕವರಿ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಓಪನಿಂಗ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ನಿನ್ನೆ ದಿನ US ಮಾರ್ಕೆಟ್ ಅಲ್ಲಿ ಇಲ್ಲಿ ನೋಡಬಹುದು, US ಮಾರ್ಕೆಟ್ ಅಲ್ಲಿ ಬಂದ ರಿಕವರಿ ಕಾರಣ ನಾವು ಇಲ್ಲಿ ಗಿಫ್ಟ್ ನಿಫ್ಟಿನಲ್ಲಿ ಕೂಡ ಒಂದು ರಿಕವರಿನ ನೋಡಿದ್ವಿ. ಸೊ ರಿಕವರಿ ಬಂದ್ಮೇಲೆ ಇಲ್ಲಿ ಗಿಫ್ಟ್ ನಿಫ್ಟಿ 23,490 ಹತ್ರ ಇತ್ತು. ಸೊ ಹಾಗಾಗಿ ನಿಫ್ಟಿ ಓಪನಿಂಗ್ ಅಲ್ಲಿ ಇದೇ ಲೆವೆಲ್ ಅಲ್ಲಿ ಓಪನ್ ಆಗಿ 23,373 ಈ ಲೆವೆಲ್ ಅಲ್ಲಿ ಓಪನ್ ಆಗಿತ್ತು. ಸೊ ಈ ಗ್ಯಾಪ್ ನಂತರ ಇಲ್ಲಿ ಇಮಿಡಿಯೇಟ್ ಸಪೋರ್ಟ್ ಇರೋ ಸಲುವಾಗಿ ಮೊದಲನೇ ಅರ್ಧ ಗಂಟೆನಲ್ಲಿ ಒಂದು ರಿಕವರಿ ಬಂತು. ಸೊ ಈ ರಿಕವರಿ ಬಂದ್ಮೇಲೆ ಇಲ್ಲಿ ಪ್ರೀವಿಯಸ್ ಡೇ ಏನು ನೆಗೆಟಿವ್ ಸೆಂಟಿಮೆಂಟ್ ಇತ್ತು ಅದ್ರ ಕಾರಣ ಅಗೇನ್ ನಿಫ್ಟಿನಲ್ಲಿ ಹಾಗೂ ನಮ್ಮ ಇತರೆ ಇಂಡಸ್ಟ್ರೀಸ್ ಅಲ್ಲಿ ಕರೆಕ್ಷನ್ ಬರೋಕೆ ಶುರು ಆಯ್ತು. ಸೊ ನಿಫ್ಟಿ ಅಗೇನ್ ಇಲ್ಲಿ ಕೆಳಗಡೆ ಬಂದು ತನ್ನ 200-ಡೇ ಮೂವಿಂಗ್ ಅವರೇಜ್ ಬ್ರೇಕ್ ಆಗ್ತಿದ್ದಂಗೆ ಇದು ತನ್ನ 10-ಡೇ ಮೂವಿಂಗ್ ಅವರೇಜ್ ಹತ್ರ ಬಂತು. ಅದಾದ್ಮೇಲೆ ಫೈನಲ್ ಆಗಿ ಇಲ್ಲಿ ತನ್ನ 50-ಡೇ ಹಾಗೂ 20-ಡೇ ಮೂವಿಂಗ್ ಅವರೇಜ್ ಅವು ಏನು 23,100 ಹತ್ರ ಇದಾವೆ. ಸೊ ಅದ್ರ ಮೇಲೆನೆ ಈಗ ಟ್ರೇಡ್ ಆಗ್ತಾ ಇದೆ. ಸೊ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ನಿಫ್ಟಿ 23,400 ಕೆಳಗಡೆ ಬರೋಕೆ ಶುರು ಆದ್ರೆ 23,100 ವರೆಗೂ ಬರೋ ಚಾನ್ಸಸ್ ಇದೆ ಅಂತ. ಸೊ ನಿಫ್ಟಿ ಆಲ್ಮೋಸ್ಟ್ ಈ ಲೆವೆಲ್ ಹತ್ರ ಬಂದಿದೆ. ಸೊ ಈ ಲೆವೆಲ್ ನ ಅಗೇನ್ ನಾಳೆ ದಿನ ಅಂದ್ರೆ 2 ಏಪ್ರಿಲ್ ಕೂಡ ಒಂದು ಬಾರಿ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಿಫ್ಟಿ ಅಗೇನ್ ವೀಕ್ ಆಗೋದು 23,100 ಕೆಳಗಡೆ. ಸೊ ಇದನ್ನ ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳು, ಆಪ್ಷನ್ ಚೈನ್ ಎಲ್ಲ ರಿವ್ಯೂ ಮಾಡಿ ಅದಾದ್ಮೇಲೆ ವಿಡಿಯೋ ಕೊನೆಯಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈಗ ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ಗಳನ್ನ ಒಂದೊಂದಾಗಿ ಕ್ವಿಕ್ ಆಗಿ ನೋಡೋದಾದ್ರೆ ಇಲ್ಲಿ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇದು 13.86 ಹತ್ರ ಬಂದಿದೆ. ಸೊ ಇದು ಹೆಚ್ಚಾಗ್ತಾ ಇರೋದು, ಇದು ಆಕ್ಚುಲಿ ನೆಗೆಟಿವ್ ಆಗಿರುತ್ತೆ. 10% ವರೆಗೆ ಮೂವ್ಮೆಂಟಮ್ ನ ಕೊಟ್ಟಿತ್ತು, ಈಗ 8.37% ಅಷ್ಟು ಮೂವ್ಮೆಂಟಮ್ ನ ಕೊಟ್ಟು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ 13.78 ಹತ್ರ ಇದೆ. ಸೊ ಇದೇ ಲೆವೆಲ್ ಅಲ್ಲಿ ಇದ್ರೆ ಕೂಡ ಓಕೆ. ಇದು ಏನಾದ್ರೂ 15 ಮೇಲೆ ಹೋಗಕ್ಕೆ ಶುರು ಆದ್ರೆ ಆಗ ಹೆಚ್ಚಿನ ಪ್ಯಾನಿಕ್ ಸೆಲ್ಲಿಂಗ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು US ಡಾಲರ್ ಇಂಡೆಕ್ಸ್ 104.2 ಹತ್ರ ಇದೆ. ಸೊ ಇದು ಸದ್ಯಕ್ಕೆ ನ್ಯೂಟ್ರಲ್ ಅಂತ ನಾನು ತಗೋತಾ ಇದ್ದೀನಿ. ಸೊ ಇದು ಏನಾದ್ರು ಅಗೇನ್ 104 ಇಲ್ಲಿ ಏನು 20-ಡೇ ಮೂವಿಂಗ್ ಅವರೇಜ್ ಇದೆ ಇದ್ರ ಮೇಲೆ ಹೋಗಕ್ಕೆ ಶುರು ಆದ್ರೆ ಅದು ಆಕ್ಚುಲಿ ನೆಗೆಟಿವ್ ಆಗುತ್ತೆ. ಸೊ ನಾವು ನಾಳೆ ದಿನ ಇಂಡಿಯನ್ ಮಾರ್ಕೆಟ್ ಓಪನ್ ಆದ್ಮೇಲೆ ಒಂದು ಬಾರಿ US ಇಂಡೆಕ್ಸ್ ಕಡೆ ಗಮನ ಕೊಡಬೇಕಾಗತ್ತೆ. ಇನ್ನು US 10-ಇಯರ್ ಬಾಂಡ್ ಇದು ಕಡಿಮೆ ಆಗ್ತದೆ, ಇದು ಆಕ್ಚುಲಿ ಪಾಸಿಟಿವ್ ಆಗಿದೆ ಇಂಡಿಯನ್ ಮಾರ್ಕೆಟ್ಗೆ. ನಮ್ಮ ರುಪಿ ಅಗೇನೆಸ್ಟ್ US ಡಾಲರ್, ರುಪಿ ವ್ಯಾಲ್ಯೂ ಇದು 85.3 ವರೆಗೆ ಬಂದಿತ್ತು. ಸೊ ಇದು ಕನ್ಸಲ್ಟೇಷನ್ ಆಗ್ತಾ ಈಗ ಅಗೇನ್ ಮೇಲೆ ಬರ್ತಾ ಇದೆ, 85.5 ಹತ್ರ ಇದೆ. ಸೊ ಈ ಲೆವೆಲ್ ಅಲ್ಲಿ ಇದ್ರೆ ಕೂಡ ನಮ್ಗೆ ಇದು ಫೈನ್. ಅಗೇನ್ ಇದು ಏನಾದ್ರು ಟುವರ್ಡ್ಸ್ 85.7, 86 ಕಡೆ ಹೋದ್ರೆ ಅದು ನೆಗೆಟಿವ್ ಆಗುತ್ತೆ. ಸೊ ಇದನ್ನ ನಾವು ಸತತವಾಗಿ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ 75 ಮೇಲೆ ಹೋಗಿದೆ. ಸೊ ಇದು ಆಕ್ಚುಲಿ ಇಂಡಿಯನ್ ಮಾರ್ಕೆಟ್ಗೆ ನೆಗೆಟಿವ್ ಆಗಿದೆ. ಸೊ ನಮ್ಮ ಪ್ಯಾರಾಮೀಟರ್ಸ್ ಗಳು ಮಿಕ್ಸ್ಡ್ ಒಪಿನಿಯನ್ ಕೊಡ್ತಾ ಇದಾವೆ, ನೆಗೆಟಿವ್ ಹಾಗೂ ಪಾಸಿಟಿವ್ ಅಲ್ಲಿ. ಸೊ ಇವನ್ನೆಲ್ಲ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಸೊ ಗಿಫ್ಟ್ ನಿಫ್ಟಿ 23,286 ಹತ್ರ ಇದೆ. ಸೊ ಆಲ್ಮೋಸ್ಟ್ ವೀಕ್ಲಿ ಲೋ ಅಲ್ಲಿ. ಡೌ ಜೋನ್ಸ್ ಇದು 42,176 ಹತ್ರ. ಸೊ ಇಲ್ಲಿ ಸೋಮವಾರದ ದಿನ US ಮಾರ್ಕೆಟ್ ಅಲ್ಲಿ ರಿಕವರಿ ಬಂದಿತ್ತು, ಇದು ಹೇಗೆ ಹೋಗ್ಬೋದು ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇನ್ನು ನಸ್ದಾಕ್ ಇಂಡೆಕ್ಸ್ ಇಲ್ಲಿ ಕೂಡ ಪ್ರೀವಿಯಸ್ಲಿ ಅಂದ್ರೆ ನಿನ್ನೆ ದಿನ ಸೋಮವಾರ 31 ಮಾರ್ಚ್ ಇಲ್ಲಿ ರಿಕವರಿ ಕಂಡಿದ್ದು, ಇದು ಯಾವ ರೀತಿ ಮೂಮೆಂಟಮ್ ಬರುತ್ತೆ ಅಂತ ಇದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ. ಸೊ ಇನ್ನು ನಿಫ್ಟಿ ಮಾರ್ಕೆಟ್ ಬ್ರೆತ್ ನ ನೋಡೋದಾದ್ರೆ ಇಲ್ಲಿ ನಿಫ್ಟಿನಲ್ಲಿ ಟೋಟಲ್ ಆಗಿ 358 ಪಾಯಿಂಟ್ಸ್ ಕರೆಕ್ಷನ್ ಬಂದಿತ್ತು. ಅದರಲ್ಲಿ 36 ಸ್ಟಾಕ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ರೆ ಓನ್ಲಿ 14 ಸ್ಟಾಕ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ವು. ಸೊ ನೆಗೆಟಿವ್ ಸ್ಟಾಕ್ಸ್ ಗೆ ಕಾಂಟ್ರಿಬ್ಯೂಷನ್ ಆಗಿ ಮೇನ್ ದಿಗ್ಗಜ ಕಂಪನಿಗಳು HDFC ಬ್ಯಾಂಕ್, ICICI, ಇನ್ಫೋಸಿಸ್, ರಿಲಯನ್ಸ್, ಬಜಾಜ್ ಫೈನಾನ್ಸ್ ಇವುಗಳಲ್ಲೆಲ್ಲ ಬಂದ ಕರೆಕ್ಷನ್ ಕಾರಣ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಬಂದಿತ್ತು. ಪಾಸಿಟಿವ್ ಆಗಿ ಅಂತಂದ್ರೆ ಓನ್ಲಿ ಟ್ರೆಂಡ್ ಇದರಲ್ಲಿ 12 ಪಾಯಿಂಟ್ಸ್ ಅಷ್ಟು ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಬಂದಿದೆ. ಸೊ ಮಾರ್ಕೆಟ್ ಬ್ರೆತ್ ನೆಗೆಟಿವ್ ಆಗಿದೆ ಅಂತ ಹೇಳ್ಬೋದು.
ಇನ್ನು ನಾವು ಆಪ್ಷನ್ ಚೈನಿಗೆ ಬಂದ್ರೆ ನಿಫ್ಟಿ ಈಗ 23,200 ಹತ್ರ ಇದು ಮೇಕ್ ಆರ್ ಬ್ರೇಕ್ ಲೆವೆಲ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇಮಿಡಿಯೇಟ್ ರೆಸಿಸ್ಟೆನ್ಸ್ 23,300 400 ಹತ್ರ ಇದೆ. ಮೇನ್ ರೆಸಿಸ್ಟೆನ್ಸ್ 23,500. ಕೆಳಗಡೆ 23,000 ಸಪೋರ್ಟ್ ಇರುತ್ತೆ. ಇದನ್ನು ಬ್ರೇಕ್ ಆದ್ರೆ ಅಗೇನ್ 22,800 ವರೆಗೂ ನಿಫ್ಟಿ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಇಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ನ ಕೂಡ ಒಂದು ಬಾರಿ ಕ್ವಿಕ್ ಆಗಿ ನೋಡೋದಾದ್ರೆ, ಸೊ ನೀವು ಗಮನಿಸಬಹುದು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಅಗೇನ್ ಕಾಲ್ ರೇಟರ್ಸ್ 23,200 ವರೆಗೂ ಬಿಲ್ಡ್ ಆಗಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಪುಟ್ ರೇಟರ್ಸ್ ಬಿಲ್ಡ್ ಆಗಿದ್ದಾರೆ. ಸೊ ಇದನ್ನ ನಾವು ಅಗೇನ್ ಮೇಕರ್ ಬ್ರೇಕ್ ಲೆವೆಲ್ ಅಂತಾನೆ ತಗೋಬಹುದು. 23,000 ಹತ್ರ ಸ್ಮಾಲ್ ಸಪೋರ್ಟ್ ಇದೆ. ಅದಾದ್ಮೇಲೆ ಅಗೇನ್ ಇನ್ನೊಂದು ಸ್ಮಾಲ್ ಸಪೋರ್ಟ್ 22,800 ಹತ್ರ ಇದೆ. ರೆಸಿಸ್ಟೆನ್ಸ್ ಅಂದ್ರೆ 23,300 ಅಂತಾನೆ ನಾವು ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ಆಪ್ಷನ್ ಚೈನ್ ನೋಡ್ತಾ ಇದ್ರೆ ರಿಕವರಿ ಬಂದ್ರೆ ಕೂಡ ಅದು ಅಷ್ಟೇನು ಸ್ಟ್ರಾಂಗ್ ಆಗಿರಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಟ್ರೇಡಿಂಗ್ ಲೆವೆಲ್ಸ್ ನ ನೋಡ್ಬೇಕು ಅಂತಂದ್ರೆ, ಈಗ ನಾನು ನಿಫ್ಟಿ 1 ಡೇ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ಸೊ ನಿಫ್ಟಿನಲ್ಲಿ ನಾವು ಕೆಳಗಡೆ 23,100 ಹಾಗೂ 10 ಡೇ ಮೂವಿಂಗ್ ಆವರೇಜ್ 23,300, 200 ಡೇ ಮೂವಿಂಗ್ ಆವರೇಜ್ ಹಾಗೂ 100 ಡೇ ಮೂವಿಂಗ್ ಆವರೇಜ್ 23,400. ಈ ಮೂರು ಲೆವೆಲ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಿಫ್ಟಿನಲ್ಲಿ ರಿಕವರಿ ಬಂದ್ರೆ ಅಗೇನ್ 23,300 ಹತ್ರ ಸ್ಮಾಲ್ ರೆಸಿಸ್ಟೆನ್ಸ್, ಇಲ್ಲಿಂದ 23,400 ಸ್ಮಾಲ್ ಮೂಮೆಂಟಮ್ ಇರ್ಬೋದು. ಸೊ ಇಲ್ಲಿ ಆಪ್ಷನ್ ಬೈಯರ್ಸ್ ಒಳ್ಳೆ ಮೂಮೆಂಟಮ್ ಸಿಗೋದು ಕಾಲ್ ಸೈಡ್ ಅಲ್ಲಿ ಕಷ್ಟ ಇರುತ್ತೆ. ಅದೇ ಕೆಳಗಡೆ ಬಂದ್ರೆ 23,100 ವರೆಗೂ ಸಪೋರ್ಟ್ ಇದೆ. ಸೊ ಇಲ್ಲಿ ಏನಾದ್ರು ಆಪ್ಷನ್ ಬೈಯರ್ಸ್ ಯಾವ್ದೇ ಪೊಸಿಷನ್ಸ್ ನ ಟ್ರೈ ಮಾಡ್ಬೇಕು ಅಂತಂದ್ರೆ ನಿಫ್ಟಿ 23,100 ಕೆಳಗಡೆ ಬಂದ್ರೆ 150 ಹತ್ರ ಸ್ಟಾಪ್ ಲಾಸ್ ನ ಮಾಡಿ ಒಂದು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿ ಏನಾದ್ರು ಶಾರ್ಪ್ ಕರೆಕ್ಷನ್ ಬಂದ್ರೆ 23,000 ನ ಟೆಸ್ಟ್ ಮಾಡಿ ಅದನ್ನು ಬ್ರೇಕ್ ಆಗಿ 22,800 ಕಡೆ ನಿಫ್ಟಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಕಾಲ್ ಪೊಸಿಷನ್ಸ್ ನ ಬುಧವಾರ ದಿನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಈಗ ತನ್ನ 10 ಡೇ ಮೂವಿಂಗ್ ಆವರೇಜ್ ಹತ್ರ ಸಪೋರ್ಟ್ ತಗೊಂಡಿದೆ. ಸೊ 10 ಡೇ ಮೂವಿಂಗ್ ಆವರೇಜ್ 50,700 ಹತ್ರ ಇದೆ. ಸೊ ಬ್ಯಾಂಕ್ ನಿಫ್ಟಿ ಇದ್ರ ಕೆಳಗಡೆ ಬಂತು ಅಂತಂದ್ರೆ ನೆಕ್ಸ್ಟ್ 50,000 ವರೆಗೂ ಬರೋ ಚಾನ್ಸಸ್ ಇದೆ. ಸೊ ಇಲ್ಲಿ ಅರೌಂಡ್ 600 ಪಾಯಿಂಟ್ಸ್ ಡೌನ್ ಗೆ ನಾವು ಪುಟ್ ಸೈಡ್ ಅಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೈ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಈಗಿನ ಲೆವೆಲ್ ಇಂದ ನಾವು ಕಾಲ್ ಸೈಡ್ ಅಲ್ಲಿ ಸದ್ಯಕ್ಕೆ ಯಾವುದೇ ಪೊಸಿಷನ್ಸ್ ನೋಡ್ತಾ ಇಲ್ಲ, ಓನ್ಲಿ ಪುಟ್ ಸೈಡ್ ಅಲ್ಲಿ ನೋಡ್ತಾ ಇದೀವಿ. ಸೊ ಇಲ್ಲಿಂದ ಏನಾದ್ರು ನಾವು ಲಾಂಗ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಯಾವುದೇ ಲೆವೆಲ್ ಇಂದ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಕಾಲ್ ಪೊಸಿಷನ್ಸ್ ನ ನೋಡ್ತಾ ಇಲ್ಲ. ಅದೇನಾದ್ರೂ ಇದ್ರೆ ನಾವು ಗುರುವಾರದಿಂದ ನೋಡೋಣ. ಸದ್ಯಕ್ಕೆ ಬ್ಯಾಂಕ್ ನಿಫ್ಟಿನಲ್ಲಿ 50,700 ಕೆಳಗಡೆ ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ, ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೆಕ್ಸ್ಟ್ ಸಪೋರ್ಟ್ 11,350 ಹತ್ರ ಇದೆ. 11,350 ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಬ್ರೇಕ್ ಆಯ್ತು ಅಂತಂದ್ರೆ ಇಲ್ಲಿ ಕೂಡ ಹೆಚ್ಚಿನ ಕರೆಕ್ಷನ್ ಕೆಳಗಡೆ 11,150 ಹಾಗೂ 11,000 ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ಕೂಡ ಆದಷ್ಟು ಕಾಲ್ ಪೊಸಿಷನ್ ತಗೊಳಕ್ಕೆ ನಾವು ಬುಧವಾರ ದಿನ ಅವಾಯ್ಡ್ ಮಾಡೋಣ. ಸೊ ಈ ಲೆವೆಲ್ಸ್ ಗಳನ್ನ ಇಟ್ಕೊಂಡು ಮಾತ್ರನೇ ನಾವು ಬುಧವಾರ ದಿನ ಟ್ರೈ ಮಾಡೋಣ. ಆದಷ್ಟು ನಮ್ಮ ಬುಧವಾರದ ಬಿಯರ್ ಸೈಡ್ ಆಗಿದೆ. ಬುಲ್ ಸೈಡ್ ಅಲ್ಲಿ ನಾವು ಬುಧವಾರ ದಿನ ಯಾವುದೇ ಟ್ರೇಡ್ ನ ನೋಡ್ತಾ ಇಲ್ಲ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.